ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಓದಯ ಸ್ಥಿತಿಲಯೋನ್ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶೇಷವಾಗ್ಜಾಡ್ಯಮಲಾಪಹಂತ್ರಿ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ನಿವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ತ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ನಮತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾವಿಘ್ನಕರಾಬ್ಜೋಪ್ತಾನ್ ಪಂಚಾಶದ್ವರ್ಷಪೂಜಕಾನ್ ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ. ಶ್ರೀಮದ್ ಆಚಾರ್ಯರು ಭಗವಂತನ ಒಂದು ಸೃಷ್ಟಿಯ ಒಂದು ಪ್ರಕಾರವನ್ನ ತಿಳಿಸ್ತಾ, ಮೊಟ್ಟ ಮೊದಲಿಗೆ ಭಗವಂತ ತಾನು ನಾರಾಯಣ, ಮೂಲ ರೂಪದ ನಾರಾಯಣ ಭಗವಂತ ವಾಸುದೇವನಾಗಿ, ಸಂಕರ್ಷಣನಾಗಿ, ಪ್ರದ್ಯುಮ್ನಾಗಿ, ಅನಿರುದ್ಧನಾಗಿ ಈ ರೀತಿಯಾಗಿ ರೂಪವನ್ನ ತಾಳಿದ. ಕೊನೆಗೆ ಹಿಂದಿನ ಶ್ಲೋಕದಲ್ಲಿ ತಿಳಿದಂತೆ ಅನಿರುದ್ಧ ರೂಪನಾದಂತಹ ಭಗವಂತ ಮತ್ತು ಲಕ್ಷ್ಮೀದೇವಿ ತಾನು ಶಾಂತಿ ಎಂಬುವಂತಹ ಹೆಸರಿನಿಂದ ಅವತಾರವನ್ನ ಮಾಡಿ, ಎದಕ್ಕೆ ಮಾಡಿದ್ದು ಅಂತಂದ್ರೆ ಸ್ಥಿತಿಗಾಗಿ, ಜಗತ್ತಿನ ಉಪಕಾರಕ್ಕಾಗಿ. ಅಂತಂದ್ರೆ ಯಾವುದಕ್ಕಾಗಿ ಅಂದ್ರೆ ಜಗತ್ತಿನ ಒಂದು ಸ್ಥಿತಿಗಾಗಿ, ಸ್ಥಿತಿ ಎಂಬುವಂತಹ ಒಂದು ಆ ಉಪಕಾರವನ್ನ ಮಾಡುವ ಸಲುವಾಗಿ ಭಗವಂತ ಆ ರೂಪವನ್ನ ತಾಳಿದ್ದು ಅಂತ ಹೇಳಿ ಕೊನೆಗೆ ಹೇಳಿದ್ದು, ಇಂತಹ ಅನಿರುದ್ಧ ನಾಮಕನಾದಂತಹ ಭಗವಂತನಿಗೆ ಏನು ಪ್ರದ್ಯುಮ್ನ ನಾಮಕನಾದಂತಹ ಭಗವಂತ ಇದ್ದಾನಲ್ಲ, ಇಬ್ರು ಒಂದೇ. ಆ ರೂಪದಲ್ಲಿ ಇರತಕ್ಕಂತಹ ಏನು ಜೀವರಾಶಿಗಳಿದ್ದಾರೋ, ಮೊನ್ನೆ ಹೇಳಿದ್ದೇವೆ, ಯಾವ್ಯಾವ ರೂಪದಲ್ಲಿ
ನಾಲ್ಕು ರೂಪಗಳಲ್ಲಿಯೂ ಕೂಡ 4-5 ರೂಪಗಳಲ್ಲಿಯೂ ಕೂಡ ಭಗವಂತ ತನ್ನ ಉದರದಲ್ಲಿ ವಾಸುದೇವ ಪ್ರದ್ಯುಮ್ನ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ 4 ರೂಪಗಳು, ಈ 4 ರೂಪಗಳಲ್ಲಿಯೂ ಕೂಡ ಜೀವರನ್ನ 4 ಭಾಗ ಮಾಡಿ ತಮ್ಮ ತಮ್ಮ ಉದರದಲ್ಲಿ ಇಟ್ಟುಕೊಂಡದ್ದು ಆ ರೂಪಗಳಲ್ಲಿ. ಇಲ್ಲಿ ಅನಿರುದ್ಧ 4 ರೂಪಗಳಾದ ಮೇಲೆ 1000 ವರ್ಷ, ಆ 4 ರೂಪಗಳಾದ ಮೇಲೆ ಮನುಷ್ಯರ ಆಯುಷ್ಯದ ಪ್ರಕಾರವಾಗಿ 1000 ವರ್ಷ ಸುಮ್ಮನಿದ್ದು ಏನೂ ಸೃಷ್ಟಿಯನ್ನ ಮಾಡದೇನೆ 1000 ವರ್ಷಗಳಾದ ಮೇಲೆ ಪ್ರದ್ಯುಮ್ನ ನಾಮಕನಾದಂತಹ ಭಗವಂತ ಅನಿರುದ್ಧ ನಾಮಕನಾದಂತಹ ಭಗವಂತನಿಗೆ ತನ್ನ ಉದರದಲ್ಲಿರುವಂತಹ ಜೀವರಾಶಿಗಳನ್ನ ಅನಿರುದ್ಧ ನಾಮಕ ಭಗವಂತನಿಗೆ ಕೊಟ್ಟ ಅಂತ ಇಷ್ಟು ತಿಳಿದದ್ದು. ಮುಂದೆ ಏನಾಯ್ತು ಎಂಬುದನ್ನ ಶ್ರೀಮದಾಚಾರ್ಯರು 9ನೇ ಶ್ಲೋಕದಲ್ಲಿ ತಿಳಿಸ್ತಾರೆ ನೋಡಿ. ಇಲ್ಲಿಯವರೆಗೆ ಶುದ್ಧ ಸೃಷ್ಟಿ, ಒಟ್ಟು 4 ತರಹದ ಸೃಷ್ಟಿ ಅಂತ ಹೇಳಿದ್ದು, ಅದರಲ್ಲಿ ಶುದ್ಧ ಸೃಷ್ಟಿಯ ಬಗ್ಗೆ ಮತ್ತು 2ನೆಯ ಸೃಷ್ಟಿ ಪರಾಧೀನ ವಿಶೇಷ ಅವಾಪ್ತಿ ರೂಪವಾದಂತಹ ಸೃಷ್ಟಿ ಅಂದ್ರೆ ಲಕ್ಷ್ಮೀದೇವಿಯ ಸೃಷ್ಟಿ. ಮೊದಲನೆಯದ್ದು ಭಗವಂತನ ಸೃಷ್ಟಿ, 2ನೆಯದ್ದು ಲಕ್ಷ್ಮೀದೇವಿಯ ಸೃಷ್ಟಿ. 4 ತರಹದ ಸೃಷ್ಟಿಗಳಲ್ಲಿ ಭಗವಂತನ ಸೃಷ್ಟಿ, ಲಕ್ಷ್ಮೀದೇವಿಯ ಸೃಷ್ಟಿ 2 ತರಹದ ಸೃಷ್ಟಿಗಳು ಆಗಿ ಹೋಯಿತು. ಅದು ಇಲ್ಲಿಯವರೆಗೆ ಹೇಳಿದ್ದು. ಇನ್ನು ಮುಂದೆ ಭಗವಂತ ಏನು ಮಾಡ್ತಾನೆ ಮತ್ತು ಇನ್ನು 2 ತರಹದ ಸೃಷ್ಟಿಗಳನ್ನು ಹೇಗೆ ಮಾಡ್ತಾನೆ, ಆ 2 ತರಹದ ಸೃಷ್ಟಿಗಳು ಯಾವುದು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 9ನೇ ಶ್ಲೋಕ. ನಿರ್ದೇಹ ಕಾಂಸ ಭಗವಾನ್ ನಿರ್ದೇಹ ಕಾಂತ ಭಗವಾನ್ ನಿರುದ್ಧ ನಾಮ ಅನಿರುದ್ಧ ನಾಮ ಜೀವಾನ್ ಸ್ವಕರ್ಮ ಸಹಿತಾನ್ ದೇವಾನ್ ಸ್ವಕರ್ಮ ಸಹಿತಾಂ ಉದರೇ ನಿವೇಶ್ಯ ಚಕ್ರೇಥ ದೇಹ ಸಹಿತಾನ್ ಸ್ವಯಂಭೂ ಕ್ರಮಶ್ವಯಂಭೂ ಪ್ರಾಣಾತ್ಮಶೇಷ ಗರುಡೇಶ ಮುಖಾನ್ ಸಮಗ್ರಾನ್ ಗರುಡೇಶ ಮುಖಾನ್ ಸಮಗ್ರಾನ್. ನೋಡಿ ಪವನ್, ನೀವು ಹೇಳೋದಾದ್ರೆ ನಾ ಹೇಳೋಲ್ಲ, ನಾ ಹೇಳೋದಾದ್ರೆ ನೀವು ಹೇಳ್ಬೇಡಿ, ಯಾರು ಒಬ್ರು ಹೇಳೋಣ. ನೀವು ಹೇಳೋದಾದ್ರೆ ನಾನು ನಿಲ್ಲಿಸ್ತೀನಿ, ಆತರ ಆಯ್ತಾ? ನೀವು ಹೇಳಿ ನೀವು. ಪ್ರಾಣಾತ್ಮಶೇಷ ಗರುಡೇಶ ಮುಖಾನ್ ಸಮಗ್ರಾನ್ ನಿರ್ದೇಹ ಕಾಂಸ ಭಗವಾನ್ ಅನಿರುದ್ಧ ನಾಮ ಜೀವಾನ್ ಸ್ವಕರ್ಮ ಸಹಿತಾನುದರೇ ನಿವೇಶ್ಯ ಚಕ್ರೇಥ ದೇಹ ಸಹಿತಾನ್ ಕ್ರಮಶಃ ಸ್ವಯಂಭೂ ಪ್ರಾಣಾತ್ಮಶೇಷ ಗರುಡೇಶ ಎಂಬುದಾಗಿ 9ನೆಯ ಶ್ಲೋಕ. ಪದಚ್ಛೇದ. ನಿರ್ದೇಹ ಸಹ ಭಗವಾನ್ ಅನಿರುದ್ಧ ನಾಮ ಜೀವಾನ್ ಸ್ವಕರ್ಮ ಸಹಿತಾನ್ ಉದರೇ ನಿವೇಶ್ಯ ಚಕ್ರೆ ಅಥ ದೇಹ ಸಹಿತಾನ್ ಕ್ರಮಶಃ ಸ್ವಯಂಭೂ ಪ್ರಾಣಾತ್ಮಶೇಷ ಗರುಡೇಶ ಮುಖಾನ್. ಒಂದೇ ಶಬ್ದ ಇದು. ಸ್ವಯಂಭೂ ಪ್ರಾಣಾತ್ಮಶೇಷ ಗರುಡೇಶ ಮುಖಾನ್ ಒಂದೇ ಶಬ್ದ. ಸಮಗ್ರಾನ್ ಎಂಬುದಾಗಿ ಪದವಿಭಾಗ. ಇಲ್ಲಿ ಅವತಾರಿಕೆಯನ್ನ ಕೊಡ್ತಾರೆ ನೋಡಿ. ಇದಾನೀಂ ಮಿಶ್ರ ಸೃಷ್ಟಿ ಕೇವಲ ಸೃಷ್ಟಿಂ ಏಕೀಕೃತ್ಯ. ನೋಡಿ, ಹಿಂದೆ ಟಿಪ್ಪಣಿಯಲ್ಲಿ ವಿಭಾಗವನ್ನು ಮಾಡುವಾಗ 4 ವಿಭಾಗವನ್ನು ಮಾಡಿದ್ದು, ಅದರಲ್ಲಿ 3ನೇ ಮತ್ತು 4ನೆಯ ವಿಭಾಗ, ಸೃಷ್ಟಿಯ ವಿಭಾಗ ಯಾವುದು ಅಂದ್ರೆ ಮಿಶ್ರ ಸೃಷ್ಟಿ ಮತ್ತು ಕೇವಲ ಸೃಷ್ಟಿ ಅಂತ ವಿಭಾಗ ಮಾಡಿದ್ದು. ಈ 2 ಸೃಷ್ಟಿಗಳನ್ನು ಕೂಡ ಸೇರಿಸಿ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಭಗವಂತ
ಅನಿರುದ್ಧ ನಾಮಕನಾದಂತಹ ಭಗವಂತನಿಗೆ ಪ್ರದ್ಯುಮ್ನ ನಾಮಕನಾದಂತಹ ಭಗವಂತ ತನ್ನ ಉದರದಲ್ಲಿರುವಂತಹ ಜೀವರಾಶಿಗಳನ್ನ ಕೊಟ್ಟ ಅಂತ ಹೇಳಿದ್ದು. ಮುಂದೆ ಏನ್ ಮಾಡ್ತಾರೆ ಅಂತಂದ್ರೆ ನೋಡಿ, ನಿರ್ದೇಹಕಾನ್ಸ ಭಗವಾನ್ ಅನಿರುದ್ಧ ನಾಮ. ಆ ಅನಿರುದ್ಧ ನಾಮಕನಾದಂತಹ ಭಗವಂತ ತಾನು ಏನು ಮಾಡ್ತಾನೆ ಅಂತಂದ್ರೆ ನಿರ್ದೇಹಕಾನ್. ನೋಡ್ರಿ, ಎಲ್ಲಾ ಜೀವರಾಶಿಗಳು ಕೂಡ ಭಗವಂತನ ಉದರದಲ್ಲಿ ಇದ್ದದ್ದು. 4 ರೂಪದ ಭಗವಂತನ ಉದರದಲ್ಲಿ 4 ತರಹದ ಜೀವರಾಶಿಗಳು ಉದರದಲ್ಲಿ ಇದ್ದದ್ದು. ಅದರಲ್ಲಿ ಈಗ ಅನಿರುದ್ಧ ನಾಮಕನಾದಂತಹ ಭಗವಂತ ಪ್ರದ್ಯುಮ್ನ ನಾಮಕನಾದಂತಹ ಭಗವಂತ ಕೊಟ್ಟ ಜೀವರಾಶಿಗಳ ಸಮೂಹವನ್ನ ತನ್ನ ಉದರದಲ್ಲಿ ಇಟ್ಟುಕೊಂಡದ್ದು. ನೋಡ್ರಿ, ನಿರ್ದೇಹಕಾನ್ ಸಹ, ಅವ್ರಿಗೆ ಯಾರಿಗೂ ದೇಹ ಇರಲಿಲ್ಲ ಮೊದಲಿಗೆ. ಆ ನಿರ್ದೇಹಕಾನ್ ಎಂಬುದಕ್ಕೆ ಅರ್ಥವನ್ನು ಬರೀತಾರೆ, ಲಿಂಗ ದೇಹಾತಿರಿಕ್ತ ದೇಹರಹಿತಾನ್. ದೇಹ ಇರ್ಲಿಲ್ಲ ಅಂದ್ರೆ ಯಾವ ದೇಹನೂ ಇಲ್ಲ ಅಂತ ತಿಳಿದುಕೊಳ್ಳಬಾರದು. ಯಾಕೆ ಅಂದ್ರೆ ಲಿಂಗ ದೇಹ ಮಾತ್ರ ಇದ್ದೇ ಇರ್ತದೆ. ಲಿಂಗ ದೇಹ ಅದು ಅಪರೋಕ್ಷ ಜ್ಞಾನವಾಗಿ ಬ್ರಹ್ಮದೇವರ ಜೊತೆಗೆ ವಿರಜಾ ನದಿ ಸ್ನಾನವನ್ನ ಮಾಡುವವರೆಗೂ ಕೂಡ ಲಿಂಗ ದೇಹ ಇದ್ದೇ ಇರ್ತದೆ. ಅದಕ್ಕಾಗಿ ಲಿಂಗ ದೇಹ ಅದು ಇರ್ಲಿಲ್ಲ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಇಲ್ಲಿ ನಿರ್ದೇಹಕಾನ್ ಎಂಬುದಕ್ಕೆ ದೇಹ ಇಲ್ಲದೆ ಇರುವಂತವರು ಅಂತ ಅರ್ಥ. ದೇಹ ಇಲ್ಲದೆ ಇರುವವರು ಅಂತಂದ್ರೆ ಲಿಂಗ ದೇಹ ಇಲ್ಲದೆ ಇರುವವರು ಅಂತ ಅರ್ಥ ಅಲ್ಲ. ಲಿಂಗ ದೇಹ ಇದೆ, ಆ ಲಿಂಗ ದೇಹವನ್ನ ಬಿಟ್ಟು ಮತ್ತೆ ಬೇರೆ ದೇಹ ಇಲ್ಲ. ಸೂಕ್ಷ್ಮ ದೇಹವಾಗಲಿ ಸ್ಥೂಲ ದೇಹವಾಗಲಿ ಇದು ಇರಲಿಲ್ಲ ಅಂತ ಅರ್ಥ. ನಿರ್ದೇಹಕಾನ್ ಎಂಬುದಕ್ಕೆ ಲಿಂಗ ದೇಹ ಅತಿರಿಕ್ತ ದೇಹರಹಿತಾನ್. ಲಿಂಗ ದೇಹ ಇದ್ದೇ ಇತ್ತು, ಅದನ್ನ ಬಿಟ್ಟು ಉಳಿದಂತಹ ದೇಹ ಇರಲಿಲ್ಲ ಜೀವರಾಶಿಗಳಿಗೆ. ಅಂತಹ ಜೀವರಾಶಿಗಳನ್ನ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ನೋಡಿ, ಮುಂದೆ ಇದೆ, ನಿರ್ದೇಹಕಾನ್ ಜೀವಾನ್. ನಿರ್ದೇಹಕ, ದೇಹ ಇಲ್ಲದೆ ಇರುವಂತಹ, ಲಿಂಗ ದೇಹವನ್ನು ಬಿಟ್ಟು ಉಳಿದಂತಹ ದೇಹ ಇಲ್ಲದೆ ಇರುವಂತಹ ಜೀವರಾಶಿಗಳನ್ನ ಭಗವಂತ ಅನಿರುದ್ಧ ನಾಮಕನಾದಂತಹ ಭಗವಂತ ಏನ್ ಮಾಡಿದ ಅಂದ್ರೆ ಉದರೇ ನಿವೇಶ್ಯ, ತನ್ನ ಉದರದಲ್ಲಿ ಇಟ್ಟುಕೊಂಡ ಭಗವಂತ. ಪ್ರದ್ಯುಮ್ನ ನಾಮಕ ಭಗವಂತ ಕೊಟ್ಟಂತಹ ಜೀವರಾಶಿಗಳನ್ನ ತನ್ನ ಉದರದಲ್ಲಿ ಇಟ್ಟುಕೊಂಡ. ಆ ಜೀವರಾಶಿಗಳು ಹೇಗಿದ್ದಾರೆ ಅಂತಂದ್ರೆ ಸ್ವಕರ್ಮ ಸಹಿತಾನ್, ತಮ್ಮ ಕರ್ಮಗಳಿಂದ ಸಹಿತರಾಗಿ ಇದ್ದಾರೆ. ಅಂದ್ರೆ ಪ್ರಾರಬ್ಧ ಕರ್ಮಗಳು ಅಂತ ಹೇಳ್ತೇವಲ್ಲ, ಹಿಂದಿನ ಅನಂತ ಜನ್ಮಗಳ ಕರ್ಮಗಳು, ಆ ಕರ್ಮಗಳಿಂದ ಸಹಿತವಾಗಿ, ಆ ಕರ್ಮಗಳಿಂದ ಸಹಿತರಾಗಿ ಆ ಜೀವರಾಶಿಗಳಿದ್ದಾರೆ. ಅಂದ್ರೆ ಕರ್ಮಗಳಿಂದ ಸಹಿತರಾಗಿ ಕರ್ಮಗಳು ಕಾಣಿಸೋದಿಲ್ಲ, ಅಂದ್ರೆ ಆ ಕರ್ಮಗಳಿಂದ ಸಹಿತರಾಗಿದ್ದಾರೆ. ಅಂದ್ರೆ ಆ ಕರ್ಮದಿಂದ ಏನು ಫಲ ಸಿಗಬೇಕು, ಪುಣ್ಯ ಫಲ ಇರಬಹುದು, ಪಾಪದ ಫಲ ಇರಬಹುದು, ಒಟ್ಟಾರೆಯಾಗಿ ಅಂತಹ ಕರ್ಮಗಳಿಂದ ಆ ಫಲಗಳಿಂದ ಸಹಿತರಾಗಿ ಆ ಜೀವರಾಶಿಗಳನ್ನ ಭಗವಂತ ತನ್ನ ಉದರದೊಳಗೆ ಇಟ್ಟುಕೊಂಡಿದ್ದಾನೆ. ಇಟ್ಟುಕೊಂಡು ಕ್ರಮಶಃ, ನೋಡಿ ತೆಳಗಿದೆ, ಚಕ್ರೇಥ ದೇಹ ಸಹಿತಾನ್ ಕ್ರಮಶಃ ಅಂತ ಇದೆ. ಮೊದಲಿಗೆ ತನ್ನ ಉದರದಲ್ಲಿ ಎಲ್ಲ ಜೀವರಾಶಿಗಳನ್ನ ಇಟ್ಟುಕೊಂಡಾದ ಮೇಲೆ ಕ್ರಮಶಃ ದೇಹ ಸಹಿತಾನ್ ಅಥ ಚಕ್ರೆ, ಅಥ ಕ್ರಮಶಃ ದೇಹ ಸಹಿತಾನ್ ಚಕ್ರೆ. ಇಟ್ಟುಕೊಂಡಾದ ಮೇಲೆ ಕ್ರಮವಾಗಿ ಏನ್ ಮಾಡ್ತಾನೆ ಭಗವಂತ ಅಂದ್ರೆ ದೇಹ ಸಹಿತಾನ್ ಚಕ್ರೆ. ದೇಹ ಮೊದಲಿಗೆ ಇರ್ಲಿಲ್ಲ, ಲಿಂಗ ದೇಹ ಇದ್ದೇ ಇತ್ತು, ಲಿಂಗ ದೇಹ ಇದ್ದೇ ಇರ್ತದೆ ಕೊನೆಯವರೆಗೆ, ವಿರಜಾನದಿ ಸ್ನಾನವಾಗುವವರೆಗೂ ಇದ್ದೇ ಇರ್ತದೆ, ಅದು ಇದ್ದೇ ಇತ್ತು. ಇನ್ನು ಉಳಿದಂತಹ ದೇಹ ಇರಲಿಲ್ಲ. ಅಂತಹ ದೇಹವನ್ನ ಭಗವಂತ ಕೊಟ್ಟ ಆ ಜೀವರಾಶಿಗಳಿಗೆ. ದೇಹ ಸಹಿತಾನ್ ಎಂಬುದಕ್ಕೆ ಬರೀತಾರೆ ಸೂಕ್ಷ್ಮ ದೇಹ ಸಹಿತಾನ್ ಚಕ್ರೆ. ಸೂಕ್ಷ್ಮ ದೇಹ ಉಳ್ಳವರನ್ನಾಗಿ ಭಗವಂತ, ಯಾವ ಭಗವಂತ, ನಿರುದ್ಧ ನಾಮಕನಾದಂತಹ ಭಗವಂತ ಸೂಕ್ಷ್ಮ ದೇಹವನ್ನ ಕೊಟ್ಟ ಅಂತ ಅರ್ಥ. ದೇಹ ಸಹಿತಾನ್ ಸೂಕ್ಷ್ಮ ದೇಹ ಸಹಿತಾನ್ ಚಕ್ರೆ, ಸೂಕ್ಷ್ಮ ದೇಹ ಸಹಿತರನ್ನಾಗಿ ಎಲ್ಲ ಜೀವರಾಶಿಗಳನ್ನ ಭಗವಂತ ಮಾಡ್ತಾನೆ. ನೋಡಿ, ಹೀಗೆ ಹೇಳೋದ್ರಿಂದ ಏನು ತಿಳಿಸಿಕೊಟ್ಟಂಗೆ ಆಯ್ತು ಅಂತ ತಿಳಿಸ್ತಾರೆ. ನೋಡ್ರಿ, ಅನೇನ ಸ್ಥಿತಿ ಸರ್ಜನ ಉಭಯ ಕರ್ತೃತ್ವಂ ವಿವೃತಂ ಭವತಿ. ಹಿಂದಿನ ಶ್ಲೋಕ ನೋಡಿ, 8ನೇ ಶ್ಲೋಕದೊಳಗೆ ಅನಿರುದ್ಧ ನಾಮಕನಾದಂತಹ ಭಗವಂತ ಅವತಾರ ಮಾಡಿದ್ದು ಯಾಕೆ, ಯಾವ ಪ್ರಯೋಜನಕ್ಕಾಗಿ,
ಜಗತ್ತಿನ ಉಪಕಾರಕ್ಕಾಗಿ, ಯಾವ ಉಪಕಾರಕ್ಕಾಗಿ ಭಗವಂತ ಅವತಾರ ಮಾಡಿದ್ದು, ಏನು ಕೆಲಸ ಭಗವಂತನದ್ದು ಅಂತಂದ್ರೆ ಸ್ಥಿತ್ಯೈ ಪುನಸ್ಸ ಭಗವಾನ್ ಅನಿರುದ್ಧ ನಾಮ ಅಂತ ಹೇಳಿದ್ದು. ಜಗತ್ತಿನ ಸ್ಥಿತಿಯನ್ನ ಮಾಡುವುದಕ್ಕಾಗಿ ಭಗವಂತ ಆ ರೂಪವನ್ನ ಹೊಂದಿದ್ದು ಅಂತ ಹೇಳಿದ್ದು. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಈಗ ಭಗವಂತ ಅನಿರುದ್ಧ ನಾಮಕನಾದಂತ ಭಗವಂತ ದೇಹ ಸಹಿತಾನ್ ಚಕ್ರೆ, ಎಲ್ಲ ಜೀವರನ್ನು ಕೂಡ ದೇಹ ಸಹಿತರನ್ನಾಗಿ ಭಗವಂತ ಮಾಡ್ತಾ ಇದ್ದಾನೆ. ಸೂಕ್ಷ್ಮ ದೇಹವನ್ನ ಕೊಡುವವನಾಗಿ ಆ ಜೀವರಾಶಿಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಮಗೇನ್ ತಿಳಿಸ್ತದಂದ್ರೆ ಅನಿರುದ್ಧ ನಾಮಕನಾದಂತಹ ಭಗವಂತನಿಗೆ ಎರಡೂ ಇದೆ, ಸ್ಥಿತಿಕರ್ತೃತ್ವನೂ ಇದೆ ಮತ್ತು ಸೃಷ್ಟಿಕರ್ತೃತ್ವನೂ ಇದೆ. ಅದನ್ನು ಹೇಳಿದ್ರು ಟಿಪ್ಪಣಿಕಾರರು. ಅನೇನ ಸ್ಥಿತಿ ಸರ್ಜನ, ಸರ್ಜನ ಎಂಬುದಕ್ಕೆ ಸೃಷ್ಟಿ ಅಂತ ಅರ್ಥ. ಸ್ಥಿತಿ ಮತ್ತು ಸರ್ಜನ ಈ ಎರಡೂ ಮಾಡುವಂತಹ ಒಂದು ಕರ್ತೃತ್ವ ಶಕ್ತಿ, ಆ ಕರ್ತೃಶಕ್ತಿ ಈ ರೂಪವನ್ನ, ಈ ರೂಪದಲ್ಲಿ ಭಗವಂತ ತಾನು ಹೊಂದಿದ್ದು ಅಂತ ತಿಳಿಸಿಕೊಟ್ಟಂಗೆ ಆಗ್ತದೆ. ಇಷ್ಟು ಭಗವಂತ ಅನಿರುದ್ಧ ನಾಮಕನಾದಂತಹ ಭಗವಂತ ಸೃಷ್ಟಿಕರ್ತನೂ ಹೌದು, ಸ್ಥಿತಿಕರ್ತನೂ ಹೌದು ಅಂತ ತಿಳಿದುಕೊಳ್ಳಬೇಕು. ಇಲ್ಲಿ ಒಂದು ವಿಚಾರವನ್ನು ಹೇಳಿದ್ದು, ಭಗವಂತ ಎಲ್ಲ ಜೀವರಾಶಿಗಳನ್ನು ಕೂಡ ಕ್ರಮವಾಗಿ ದೇಹ ಸಹಿತರನ್ನಾಗಿ ಮಾಡಿದ. ಕ್ರಮವಾಗಿ ಅಂದ್ರೇನು ಏನ್ ಗೊತ್ತಾಗಲಿಲ್ಲ. ಕ್ರಮವಾಗಿ ದೇಹ ಸಹಿತರನ್ನಾಗಿ ಮಾಡಿದ ಅಂತ ಹೇಳಿದ್ದು, ಅದಕ್ಕೆ ಏನು ಕ್ರಮ, ಎದರಲ್ಲಿ ಕ್ರಮ, ಯಾವುದ ಕ್ರಮದಿಂದ ಸಹಿತರಾಗಿ ಆ ಜೀವರನ್ನ ಸೃಷ್ಟಿ ಮಾಡಿದ ಎಂಬುದಕ್ಕೆ ಬರೀತಾರೆ ಟಿಪ್ಪಣಿಕಾರರು. ಅವತಾರಕ್ಕೆ ಏನ್ ಕೊಡ್ತಾರೆ, ಆಧಿಕ್ಯ ಕ್ರಮಮೇವ ಆಹ. ಆಧಿಕ್ಯ ಕ್ರಮದಿಂದ, ಒಂದು ಕಾಲಕ್ರಮ ಮತ್ತು ಆಧಿಕ್ಯ ಕ್ರಮ, ಯಾರು ದೊಡ್ಡವರೋ ಅವ್ರಿಗಿಂತ ಯಾರು ಚಿಕ್ಕವರು, ಅವ್ರಿಗಿಂತ ಯಾರು ಚಿಕ್ಕವರು, ಹೀಗೆ ದೊಡ್ಡವರನ್ನ, ಅಧಿಕರನ್ನ, ಹಿರಿಯರನ್ನ, ದೊಡ್ಡವರನ್ನ ಆರಂಭ ಮಾಡಿಕೊಂಡು ಚಿಕ್ಕವರವರೆಗೆ ಆ ರೀತಿಯಾಗಿ ಸೃಷ್ಟಿಯನ್ನ ಮಾಡಿದ ಅಂತ ಅರ್ಥ. ಅದನ್ನೇ, ಆ ಕ್ರಮವನ್ನೇ ಇಲ್ಲಿ ಮುಂದಿನ ಶಬ್ದದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಸ್ವಯಂಭೂ ಇತಿ ಮುಂದೆ ಇದೆ ನೋಡಿ. ಸ್ವಯಂಭೂ ಪ್ರಾಣಾತ್ಮ ಶೇಷ ಗರುಡೇಶ ಮುಖಾನ್ ಸಮಗ್ರಾನ್. ಕ್ರಮವಾಗಿ ಅಂತ ಹೇಳಿದ್ದಲ್ಲ, ಮೊದಲಿಗೆ ಯಾರು ಅಂದ್ರೆ ಸ್ವಯಂಭೂ ಅಂದ್ರೆ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು. ಇವರು ಅಧಿಕರು. ದೇವರು ಲಕ್ಷ್ಮೀದೇವಿ ಆದ ಮೇಲೆ ಅವರಿಬ್ಬರ ಒಂದು ಅವತಾರವಾಗಿದೆ, ಸೃಷ್ಟಿಯಾಗಿದೆ. ಇದರ ನಂತರದಲ್ಲಿ ಭಗವಂತ ಸೃಷ್ಟಿಯನ್ನ ಮಾಡುವುದು ಹೇಗೆ, ಆಧಿಕ್ಯ ಕ್ರಮದಿಂದ ಅಂತ ಹೇಳಿದ್ದು. ಆ ಆಧಿಕ್ಯ ಕ್ರಮ ಯಾವುದು ಅಂತಂದ್ರೆ ಇದೆ. ಸ್ವಯಂಭೂ ಮೊದಲಿಗೆ, ಬ್ರಹ್ಮದೇವರ ಮೊದಲಿಗೆ ಅವರನ್ನು ಸೃಷ್ಟಿ ಮಾಡಿದ್ದು. ತದನಂತರದಲ್ಲಿ ಎರಡನೆಯದ್ದು ಯಾರು ಅಂದ್ರೆ ಪ್ರಾಣಾತ್ಮ. ಪ್ರಾಣಾತ್ಮ ಎಂಬುದಕ್ಕೆ ವಾಯು ಅಂತ ಬರೀತಾರೆ, ವಾಯುದೇವರು. ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು. ತದನಂತರದಲ್ಲಿ ಶೇಷ ಅಂದ್ರೆ ಶೇಷದೇವರು, ಗರುಡ ದೇವರು, ಈಶ ಅಂದ್ರೆ ರುದ್ರದೇವರು. ಬ್ರಹ್ಮದೇವರು, ವಾಯುದೇವರು, ಗರುಡದೇವರು, ಶೇಷದೇವರು, ಗರುಡದೇವರು, ರುದ್ರದೇವರು. ಮುಖಾನ್ ಸಮಗ್ರಾನ್. ಮುಖಾನ್ ಅಂದ್ರೆ ಇವರೇ ಮೊದಲಾದವರು ಅಂತ ಅರ್ಥ. ಪ್ರಧಾನರಾದಂತಹ ಈ ಕೆಲವು ವ್ಯಕ್ತಿ ದೇವತೆಗಳ ಹೆಸರನ್ನ ಹೇಳಿ ಇದನ್ನ ಇಟ್ಟುಕೊಂಡು ಮುಂದೆ ಎಲ್ಲ ಜೀವರಾಶಿಗಳನ್ನು ಕೂಡ, ಸಮಗ್ರವಾದಂತಹ ಜೀವರಾಶಿಗಳು, ಮುಂದೆ ಹುಟ್ಟುವಂತಹ ಯಾವ ಜೀವರಾಶಿಗಳಿದ್ದಾರೋ ಎಲ್ಲ ಜೀವರಾಶಿಗಳನ್ನು ಕೂಡ ಇಟ್ಟುಕೊಳ್ಬೇಕಿಲ್ಲ. ಇದೇ ಒಂದು ಆಧಿಕ್ಯ ಕ್ರಮ ಅಂತ ಹೇಳಿದ್ದು. ಕ್ರಮಶಃ ಅಂದ್ರೆ ಇದೇ ಕ್ರಮಶಃ. ಸ್ವಯಂಭೂ ಪ್ರಾಣಾತ್ಮ ಶೇಷ ಗರುಡೇಶ ಮುಖಾನ್ ಸಮಗ್ರಾನ್ ಕ್ರಮಶಃ, ಈ ರೀತಿಯಾಗಿ ಕ್ರಮವಾಗಿ ದೇಹ ಸಹಿತಾನ್ ಚಕ್ರೆ. ಅನಿರುದ್ಧ ನಾಮಕನಾದಂತಹ ಭಗವಂತ ತನ್ನ ಉದರದಲ್ಲಿರ್ತಕ್ಕಂತಹ ಎಲ್ಲ ಜೀವರಾಶಿಗಳನ್ನು ಕೂಡ ಈ ಕ್ರಮದಿಂದ, ಮತ್ತೆ ಬ್ರಹ್ಮದೇವರು, ವಾಯುದೇವರು, ಶೇಷದೇವರು, ಗರುಡದೇವರು, ರುದ್ರದೇವರು, ಈ ಎಲ್ಲ ದೇವತೆಗಳು, ಅನೇಕ ರೀತಿಯಾದಂತಹ ಎಲ್ಲ ಜೀವರಾಶಿಗಳನ್ನು ಕೂಡ ಸೂಕ್ಷ್ಮ ದೇಹವನ್ನ ಕೊಡುವ ಮುಖಾಂತರವಾಗಿ ಅವರನ್ನ ಸೃಷ್ಟಿ ಮಾಡಿದ ಭಗವಂತ ಯಾರು, ಅನಿರುದ್ಧ ನಾಮಕನಾದಂತಹ ಭಗವಂತ ಅಂತ ಈ ರೀತಿಯಾಗಿ ಹೇಳ್ತಾ, ಈ ಭಗವಂತನಿಗೆ ಈ ರೂಪದಿಂದ ಭಗವಂತ ಈ ಕಾರ್ಯವನ್ನ ಮಾಡ್ತಾ ಇರೋದ್ರಿಂದ ಎರಡೂ ಇದ್ದಂತೆ ಆಯಿತು. ಸೃಷ್ಟಿಕರ್ತನೂ ಹೌದು, ಮುಂದೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಸ್ಥಿತಿಕರ್ತ ಅಂತ ಹೇಳಿದ್ದು ಈ ಶ್ಲೋಕದಿಂದ ನಾವು ತಿಳಿಯೋದಾದರೆ ಸೃಷ್ಟಿಕರ್ತನೂ ಭಗವಂತ, ಈ ಅನಿರುದ್ಧ ನಾಮಕನಾದಂತಹ ಭಗವಂತ ಅಂತ ತಿಳಿಸಿಕೊಟ್ಟಂಗೆ ಆಗ್ತದೆ. ಅದೇ ರೀತಿಯಾಗಿ ಇನ್ನೊಂದು ಅಂಶವನ್ನ ಇಲ್ಲಿ ಮೂಲದಲ್ಲಿ ನಮಗೆ ಸಿಗೋದಿಲ್ಲ, ಕಾಣೋದಿಲ್ಲ. ಆ ಟಿಪ್ಪಣಿಯಲ್ಲಿ ಅನೇಕ ರೀತಿಯಾದಂತಹ ಬೇರೆ ಪುರಾಣಗಳಲ್ಲಿ ಬಂದಂತಹ ವಿಚಾರವನ್ನ
ಇಟ್ಟುಕೊಂಡು ಟಿಪ್ಪಣಿಕಾರರು ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯರಿಗೆ ಅಭಿಪ್ರೇತವಾದಂತಹ ಅರ್ಥವನ್ನೇ. ಹೇಗೆ ಈ ಮೂಲದಲ್ಲಿ ಹೇಳಿದ್ದು ಸ್ಥಿತಿಕರ್ತೃತ್ವವನ್ನ ಹಿಂದಿನ 8ನೇ ಶ್ಲೋಕದಲ್ಲಿ ಅನಿರುದ್ಧಾನಾಮಕ ಭಗವಂತನಿಗೆ ಹೇಳಿದ್ದು, ಈ ಶ್ಲೋಕದಿಂದ ನಮಗೆ ತಿಳಿಸಿದೆ 9ನೇ ಶ್ಲೋಕದಿಂದ ಸೃಷ್ಟಿಕರ್ತನೂ ಹೌದು ಅಂತ ಹೇಳಿ. ಅದೇ ರೀತಿಯಾಗಿ ನೋಡಿ, ಪ್ರದ್ಯುಮ್ನ ನಾಮಕನಾದಂತಹ ಭಗವಂತನಿಗೆ ಅಲ್ಲಿ 7ನೇ ಶ್ಲೋಕದಲ್ಲಿ ಹೇಳಿದ್ದು, ಈ ಭಗವಂತ ಈ ರೂಪವನ್ನ ಯಾಕೆ ತಾಳಿದ್ದು ಅಂತ ಹೇಳಿದ್ದು ಅಂದ್ರೆ, ದೇವಿ ಜಯೇತ್ಯನುಬಭೂವಸ ಸೃಷ್ಟಿ ಹೇತೋಃ ಪ್ರದ್ಯುಮ್ನತಾಮುಪಗತಃ ಪ್ರತಿತಾಂ ಚ ದೇವಿ. ಸೃಷ್ಟಿ ಹೇತು ಈ ರೀತಿಯಾದಂತಹ ಪ್ರದ್ಯುಮ್ನ ರೂಪವನ್ನು ಭಗವಂತ ಧಾರಣೆ ಮಾಡಿದ್ದು ಅಂತ ಹೇಳಿದ್ರೆ, ಸೃಷ್ಟಿಕರ್ತೃತ್ವವನ್ನ ಈ ಪ್ರದ್ಯುಮ್ನ ರೂಪನಾದಂತಹ ಭಗವಂತನಿಗೆ ಹೇಳಿದ್ದು. ಆದರೆ ಇನ್ನೊಂದನ್ನ ತಿಳಿದುಕೊಳ್ಬೇಕು, ಈ ಪ್ರದ್ಯುಮ್ನ ನಾಮಕನಾದಂತಹ ಭಗವಂತನಿಗೂ ಈ ರೂಪಕ್ಕೂ ಕೂಡ ಸ್ಥಿತಿಕರ್ತೃತ್ವ ಇದೆ ಎಂಬುದನ್ನ ತಿಳಿಸಿಕೊಡ್ತಾರೆ. ಯಾಕೆ ಅಂತಂದ್ರೆ ನೋಡಿ, ಯಾವ ಪ್ರದ್ಯುಮ್ನ ನಾಮಕನಾದಂತಹ ಭಗವಂತ ತನ್ನ ಉದರದಲ್ಲಿರುವಂತಹ ಸಮಗ್ರ ಜೀವರಾಶಿಗಳನ್ನ, ಸಮಗ್ರ ಅಂದ್ರೆ ಜನ್ಯ, ಮುಂದೆ ಹುಟ್ಟಬೇಕಾದಂತಹ ಎಲ್ಲ ಜೀವರಾಶಿಗಳನ್ನು ಕೂಡ ಅನಿರುದ್ಧ ನಾಮಕನಾದಂತಹ ಭಗವಂತನಿಗೆ ಒಪ್ಪಿಸಿದನೋ. ಇದಕ್ಕೊಪ್ಪಿಸಿದ್ದು ಸೂಕ್ಷ್ಮ ದೇಹವನ್ನ ಕೊಡುವುದಕ್ಕಾಗಿ, ಸೂಕ್ಷ್ಮ ದೇಹವನ್ನ ಕೊಟ್ಟು ಸೃಷ್ಟಿ ಮಾಡುವುದಕ್ಕಾಗಿ ಒಪ್ಪಿಸಿದ್ದು. ಅದಕ್ಕಾಗಿ ಸೃಷ್ಟಿಕರ್ತೃತ್ವ ಅನಿರುದ್ಧ ನಾಮಕ ಭಗವಂತನಿಗೆ ಕೂಡಿತು. ಈ ಸೂಕ್ಷ್ಮ ದೇಹವನ್ನ ಕೊಟ್ಟು ಆದ ಮೇಲೆ ಮತ್ತೆ ಈ ಅನಿರುದ್ಧ ನಾಮಕನಾದಂತಹ ಭಗವಂತ ಆ ಎಲ್ಲ ಜೀವರಾಶಿಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಮತ್ತೆ ಪ್ರದ್ಯುಮ್ನ ನಾಮಕನಾದಂತಹ ಭಗವಂತನಿಗೆ ಅದನ್ನ ಕೊಡ್ತಾನೆ. ಟಿಪ್ಪಣಿಯಲ್ಲಿ ತಿಳಿಸ್ತಾರೆ ನೋಡಿ, ಪ್ರದ್ಯುಮ್ನಸ್ಯ ಸ್ಥಿತಿಕರ್ತೃತ್ವಂ ಅನಿರುದ್ಧಸ್ಯ ಸೃಷ್ಟಿಕರ್ತೃತ್ವಂ ಉಚ್ಯತೆ ಅತಃ ವಿರೋಧ ಇತಿ ಚೇತ್ ಸತ್ಯಂ. ವಿರೋಧವಂತನ ಅಂತ ಆಕ್ಷೇಪವನ್ನ ಮಾಡಿಕೊಂಡು ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದು, ಇತಿ ವಚನಾತ್ ತಸ್ಯಾಪಿ ಸೃಷ್ಟೃತ್ವ ಸೃಷ್ಟಿಕರ್ತೃತ್ವಂ ಬಹಿಸ್ಥಿತ್ವ ಸ್ಥೂಲ ಸೃಷ್ಟೇಃ ಪಾಲನಾತ್ ಸ್ಥಿತಿಕರ್ತೃತ್ವಂ ಚ ಪ್ರದ್ಯುಮ್ನಸ್ಯ ಉಪಪದ್ಯತೆ. ನೋಡಿ, ಶ್ಲೋಕದಲ್ಲಿ ಪ್ರದ್ಯುಮ್ನನಿಗೆ ಹೇಳಿದ್ದು ಸೃಷ್ಟಿಕರ್ತೃತ್ವ, ಜಗತ್ತಿನ ಸೃಷ್ಟಿಗಾಗಿ ಭಗವಂತ ಪ್ರದ್ಯುಮ್ನ ರೂಪವನ್ನ ಹೊಂದಿದ್ದು ಅಂತ ಹೇಳಿದ್ದು. ಆದರೆ ಯಾವಾಗ ಅನಿರುದ್ಧ ನಾಮಕನಾದಂತಹ ಭಗವಂತ ತನ್ನ ಉದರದಲ್ಲಿರ್ತಕ್ಕಂತಹ ಎಲ್ಲ ಜೀವರಾಶಿಗಳನ್ನ ಸೂಕ್ಷ್ಮ ದೇಹವನ್ನ ಕೊಟ್ಟು ಸೃಷ್ಟಿ ಆದ ಮೇಲೆ ಮತ್ತೆ ಪ್ರದ್ಯುಮ್ನ ನಾಮಕನಾದಂತಹ ಭಗವಂತನಿಗೆ ಒಪ್ಪಿಸಿ ಎಲ್ಲ ಜೀವರಾಶಿಗಳನ್ನು ಕೂಡ ನೀ ಹೊರಗೆ ನಿಂತು ಇವರನ್ನ ಪಾಲನೆ ಮಾಡು, ಸ್ಥಿತಿ ಅಂದ್ರೆ ಅವರನ್ನ ರಕ್ಷಣೆ ಮಾಡುವುದು, ಇದ್ದುಕೊಂಡು ಅವ್ರು ಇರುವಂತೆ ಮಾಡುವುದು. ಬಹಿಸ್ಥಿತ್ವ ಸ್ಥೂಲ ಸೃಷ್ಟೇ ಪಾಲನಾತ್, ಹೊರಗೆ ಇದ್ದುಕೊಂಡು ಎಲ್ಲ ಜೀವರಾಶಿಗಳನ್ನು ಕೂಡ ಸ್ಥೂಲ ಸೃಷ್ಟಿಯನ್ನ ಮಾಡುವ ಮುಖಾಂತರವಾಗಿ ಅವರನ್ನ ಪಾಲನೆ ಮಾಡುವ, ರಕ್ಷಣೆ ಮಾಡುವ ಮುಖಾಂತರವಾಗಿ ಅವರ ಸ್ಥಿತಿಕರ್ತೃತ್ವ, ಅವರಿಗೆ ಸ್ಥಿತಿಯನ್ನ ಕೊಡುವ ಮುಖಾಂತರವಾಗಿ ಈ ಪ್ರದ್ಯುಮ್ನ ನಾಮಕ ಭಗವಂತನಿಗೆ ಸ್ಥಿತಿಕರ್ತೃತ್ವವೂ ಇದೆ. ಶ್ಲೋಕದಲ್ಲಿ ಹೇಳಿದ್ದು ಶ್ರೀಮದ್ ಆಚಾರ್ಯರು ಸೃಷ್ಟಿಗಾಗಿ ಭಗವಂತ ಈ ರೂಪವನ್ನು ತಾಳಿದ್ದು ಅಂತ ಹೇಳಿದ್ದು. ಆದರೆ ಇದೇ ಭಗವಂತ ಸೃಷ್ಟಿಗಾಗಿ ಅವತಾರ ಮಾಡಿದ್ದು ಸತ್ಯ. ಅದೇ ರೀತಿಯಾಗಿ ಅದರ ಜೊತೆಗೆ ಸ್ಥಿತಿಯನ್ನ ಮಾಡುವುದಕ್ಕಾಗಿಯೂ ಕೂಡ ಭಗವಂತ ಆ ರೀತಿಯಾದಂತಹ ರೂಪವನ್ನ ತಾಳಿದ್ದು. ಯಾವ ಒಂದು ಕ್ರಮ ಅಂತ ತಿಳಿದುಕೊಳ್ಳಬೇಕು. ಸೂಕ್ಷ್ಮ ಸೃಷ್ಟಿಯನ್ನ ಮಾಡುವುದಕ್ಕಾಗಿ ಅನಿರುದ್ಧ ನಾಮಕ ಭಗವಂತ ಮತ್ತು ಸ್ಥಿತಿಗಾಗಿ ಇದ್ದವನು. ಪ್ರದ್ಯುಮ್ನ ನಾಮಕನಾದಂತಹ ಭಗವಂತ ಸೃಷ್ಟಿಗಾಗಿ ಇದ್ದದ್ದು. ಆದರೆ ಈ ಸೂಕ್ಷ್ಮ ದೇಹವನ್ನ ಹೊಂದಿದಂತಹ ಜೀವರನ್ನ ಸ್ಥೂಲ ದೇಹವನ್ನ ಕೊಟ್ಟು ಅವರ ರಕ್ಷಣೆ ಮಾಡುವುದಕ್ಕಾಗಿ ಮತ್ತೆ ಪ್ರದ್ಯುಮ್ನ ನಾಮಕನಾದಂತಹ ಭಗವಂತ ಅವತಾರ ಮಾಡಿದ್ದಕ್ಕಾಗಿ ಇಬ್ಬರಿಗೂ ಕೂಡ, ಎಲ್ಲರಿಗೂ ಕೂಡ ಉಭಯ ಕರ್ತೃತ್ವ ಇದೆ. ವಿಶೇಷವಾಗಿ ಇಲ್ಲಿ ಪ್ರದ್ಯುಮ್ನ ಮತ್ತು ಅನಿರುದ್ಧ ಈ ಎರಡು ರೂಪಗಳಿಗೂ ಕೂಡ ಸೃಷ್ಟಿಕರ್ತೃತ್ವ ಮತ್ತು ಸ್ಥಿತಿಕರ್ತೃತ್ವ ಇದೆ. ಎರಡೂ ಕೂಡ ಈ ಎರಡೂ ರೂಪಗಳಿಗೂ ಕೂಡ ಇದೆ ಎಂಬುದನ್ನ ಅನೇಕ ರೀತಿಯಾದಂತಹ ಪುರಾಣಗಳ ವಾಕ್ಯ ಮತ್ತು ಅನೇಕ ಶಾಸ್ತ್ರಗಳ ಗ್ರಂಥದಲ್ಲಿರ್ತಕ್ಕಂತಹ ಅನುವ್ಯಾಖ್ಯಾನದ ಒಂದು ದೃಷ್ಟಾಂತವನ್ನ ಕೊಟ್ಟು ಈ ಸೃಷ್ಟಿಕರ್ತೃತ್ವ ಸ್ಥಿತಿಕರ್ತೃತ್ವ ಪ್ರದ್ಯುಮ್ನ ಮತ್ತು ಅನಿರುದ್ಧ ಈ ಎರಡು ರೂಪಗಳಿಗೂ ಕೂಡ ಇದೆ ಎಂಬುದನ್ನ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಒಟ್ಟಾರೆ ಮೂಲದಿಂದ ನಾವು ತಿಳಿದುಕೊಳ್ಳುವುದಾದರೆ, ಅನಿರುದ್ಧ ನಾಮ ಈ 9ನೇ ಶ್ಲೋಕದಿಂದ ಅನಿರುದ್ಧ ನಾಮಕನಾದಂತಹ ಭಗವಂತ ತನ್ನ ಉದರದಲ್ಲಿರುವಂತಹ ಎಲ್ಲ ಜೀವರಾಶಿಗಳಿಗೂ ಕೂಡ
ಕ್ರಮವಾಗಿ ಆಧಿಕ್ಯ ಕ್ರಮದಿಂದಾಗಿ ಸೂಕ್ಷ್ಮ ಶರೀರವನ್ನು ಭಗವಂತ ಕೊಟ್ಟ ಎಂಬುದನ್ನ ಈ ಶ್ಲೋಕದಿಂದ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟದ್ದು. ಇಷ್ಟು ತಿಳಿಸಿ ಇದೇ ರೀತಿಯಾಗಿ ಮತ್ತೆ ಭಗವಂತ ಏನ್ ಮಾಡಿದ ಮತ್ತೆ ಮುಂದೆ ನೋಡಿ, ಈವರೆಗೆ 9 ಶ್ಲೋಕದವರೆಗೆ 4 ಜಗತ್ತಿನೊಳಗೆ ಇರುವಂತಹ 4 ತರಹದ ಸೃಷ್ಟಿ, ಆ 4 ತರಹದ ಸೃಷ್ಟಿಗಳನ್ನು ಕೂಡ ಇಲ್ಲಿ ತಿಳಿಸಿ ಆಯ್ತು. ಹೆಂಗ್ ತಿಳಿಸಿ ಆಯ್ತ್ರಿ? 2 ಸೃಷ್ಟಿಯನ್ನು ಹೇಳಿದಾಯ್ತಲ್ಲ. ದೇವರ ಸೃಷ್ಟಿ ಅದು ಮೊದಲನೇ ಸೃಷ್ಟಿ, ಶುದ್ಧ ಸೃಷ್ಟಿ. ಲಕ್ಷ್ಮೀ ದೇವಿಯ ಸೃಷ್ಟಿ ಅಂದ್ರೆ ಅದು ಪರಾಧೀನ ವಿಶೇಷ ಅವಾಪ್ತಿ ರೂಪವಾದಂತಹ ಸೃಷ್ಟಿ ಅಂತ 2ನೇ ಸೃಷ್ಟಿ ಹೇಳಿದ್ದು. ಮತ್ತೆ ಇನ್ನೆರಡು ಸೃಷ್ಟಿಯನ್ನು ಹೇಗೆ ಹೇಳಿದಂಗಾಯ್ತು ಅಂತ ಕೇಳಿದರೆ, ಆ 2 ಸೃಷ್ಟಿಯನ್ನು ಕೂಡ ಈ ಶ್ಲೋಕದಿಂದ ನಮಗೆ ತಿಳಿಸಿಕೊಟ್ಟಂಗ ಆಗ್ತದೆ ಎಂಬುದನ್ನ ಹೇಳ್ತಾರೆ. ನೋಡ್ರಿ, ಅತ್ರ ಬ್ರಹ್ಮಾದೀನಾಂ ಜೀವಾನಾಂ ದೇಹಯೋಗೇನ ಜನನ ಕಥನಾತ್ ಮಿಶ್ರ ಸೃಷ್ಟಿ. ನೋಡ್ರಿ, 3ನೇ ಸೃಷ್ಟಿ ಅಂದ್ರೆ ಯಾವ್ದು ಹೇಳಿದ್ದು ಹಿಂದೆ ಟಿಪ್ಪಣಿಯಲ್ಲಿ. 3ನೇ ಸೃಷ್ಟಿ ಅಂದ್ರೆ ಎಲ್ಲ ಜೀವರಾಶಿಗಳಿಗೂ ಕೂಡ ಆ ದೇಹದ ಸಂಬಂಧವಾಗುವುದೇ ಜೀವನ ಸೃಷ್ಟಿ. ಇದನ್ನ ಮಿಶ್ರ ಸೃಷ್ಟಿ ಅಂತ ಕರೆದದ್ದು. ಎಲ್ಲಾ ಜೀವರಾಶಿಗಳು, ಎಲ್ಲಾ ತರಹದ ಜೀವರಾಶಿಗಳು ಕೂಡ ದೇಹವನ್ನ ಪಡೆದುಕೊಳ್ಳೋದೇನಿದೆ ಅಲ್ಲ, ದೇಹವನ್ನು ಪಡೆದುಕೊಂಡು ಹುಡ್ತಾರೆ ಅಂತ ಅದೇ 3ನೇ ಸೃಷ್ಟಿ. ಅದನ್ನೇ ಮಿಶ್ರ ಸೃಷ್ಟಿ ಅಂತ ಹೇಳಿದ್ದು. ಇಲ್ಲಿಯೂ ಕೂಡ ಈ 9ನೇ ಶ್ಲೋಕದಲ್ಲಿಯೂ ಕೂಡ ಆ ಸೃಷ್ಟಿಯ ಬಗ್ಗೆ ಹೇಳಿ ಆಯ್ತು. ಅದ್ ಹೇಗೆ ಅಂತಂದ್ರೆ, ಬ್ರಹ್ಮಾದೀನಾಂ ಜೀವಾನಾಂ, ಬ್ರಹ್ಮಾದಿ ಎಲ್ಲ ಜೀವರಾಶಿಗಳಿಗೂ ಕೂಡ ಸ್ವಯಂಭೂ, ಪ್ರಾಣಾತ್ಮ, ಶೇಷ, ಗರುಡ, ಈಶಾ ಅಂತ ಈ ರೀತಿಯಾಗಿ ಇವರೇ ಮೊದಲಾದಂತಹ ಎಲ್ಲ ಜೀವರಾಶಿಗಳಿಗೂ ಕೂಡ ಅನಿರುದ್ಧನಾಮಕ ಭಗವಂತ ಸೂಕ್ಷ್ಮ ಶರೀರವನ್ನ ಕೊಡ್ತಾನೆ ಅಂತ ಹೇಳೋದರಿಂದ ಸೂಕ್ಷ್ಮ ಶರೀರದಿಂದ ಅವರು ಹುಡ್ತಾರೆ ಅಂತ ಅರ್ಥ ಆಯ್ತು. ಹುಡ್ತಾರೆ ಅಂತ ಹೇಳಿದ್ರಿಂದ ಅವರಿಗೆ ಮಿಶ್ರ ಸೃಷ್ಟಿಯನ್ನ ಹೇಳಿದಂಗಾಯ್ತು. ದೇಹದ ಸಂಬಂಧ ಆ ಜೀವರಿಗೆ ಆಗ್ತಾ ಇದ್ದದರಿಂದಾಗಿ ಈ ಮಿಶ್ರ ಸೃಷ್ಟಿಯನ್ನ ಹೇಳಿದಂಗಾಯ್ತು. ಇನ್ನು ದೇಹವೂ ಹುಡ್ತಾ ಇದ್ದುದರಿಂದಾಗಿ 4ನೇ ಸೃಷ್ಟಿ, ದೇಹಾದಿಗಳ ಸೃಷ್ಟಿನೇ, ಜಡ ಪದಾರ್ಥಗಳ ಸೃಷ್ಟಿನೇ ಅದು 4ನೇ ಸೃಷ್ಟಿ ಅಂತ ಹೇಳಿದ್ದು. ಈ ಸೂಕ್ಷ್ಮ ದೇಹವನ್ನ, ಸ್ಥೂಲ ದೇಹವನ್ನ ಕೊಟ್ಟಾದ ಮೇಲೆ ಆ ದೇಹಗಳ ಸೃಷ್ಟಿಯೂ ಆದ್ದರಿಂದ ಅದು 4ನೇ ಸೃಷ್ಟಿಯೂ ಕೂಡ ಆದಂಗೆ ಆಯ್ತು. ಈ ರೀತಿಯಾಗಿ 4 ಸೃಷ್ಟಿಗಳನ್ನು ಕೂಡ ಹಿಂದೆ 8ನೇ ಶ್ಲೋಕದವರೆಗೆ 2 ಸೃಷ್ಟಿಗಳು, 9ನೇ ಶ್ಲೋಕದಲ್ಲಿ ಭಗವಂತ ಅನಿರುದ್ಧನಾಮಕನಾದಂತಹ ಭಗವಂತ 3ನೇ ಸೃಷ್ಟಿ ಮಿಶ್ರ ಸೃಷ್ಟಿ ಮತ್ತು 4ನೇ ಸೃಷ್ಟಿ ಆದಂತಹ ಕೇವಲ ಸೃಷ್ಟಿ, ಆ 4 ಸೃಷ್ಟಿಗಳನ್ನು ಕೂಡ ಭಗವಂತ ಮಾಡಿದ ಎಂಬುದನ್ನ ನಾವಿಲ್ಲಿ ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಹೀಗೆ 4 ಸೃಷ್ಟಿಯನ್ನು ಭಗವಂತ ಮಾಡಿ ಮತ್ತೆ ಈ ವಿಚಾರವನ್ನ ತಿಳಿಸಿ ಶ್ರೀಮದಾಚಾರ್ಯರು ಮತ್ತೆ ಭಗವಂತ ಶುದ್ಧ ಸೃಷ್ಟಿಯನ್ನ ಮಾಡ್ತಾನೆ. ಶುದ್ಧ ಸೃಷ್ಟಿಯನ್ನ ಅಂದ್ರೆ ಮತ್ತೆ ಶುದ್ಧ ಸೃಷ್ಟಿ ಅಂದ್ರೆ ಅದು ಭಗವಂತನ ಅವತಾರ ಅಂತ ಅರ್ಥ, ಬಿಟ್ರೆ ಬೇರೆ ಏನೂ ಇಲ್ಲ. ಇಲ್ಲಿಯವರೆಗೆ 4 ಸೃಷ್ಟಿಯನ್ನು ಹೇಳಿ ಮತ್ತೆ ಆ ಭಗವಂತನ ಶುದ್ಧ ಸೃಷ್ಟಿ ಅಂದ್ರೆ ಭಗವಂತನ ಅವತಾರದ ಒಂದು ವಿಚಾರವನ್ನ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಅದನ್ನ ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.